ನೇರವಾಗಿ ಕೂತ್ಕೊಳ್ಳೋಣ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಎದ್ದು ನಿಲ್ವಾ. ಪಾದ ಸ್ವಲ್ಪ ಅಂತರ ಕೊಡಿ. ಹಸ್ತ ಲಾಕ್ ಮಾಡಿ ಹಿಂದಕ್ಕೆ ಇಟ್ಕೊಳ್ಳಿ. ತಲೆ ಎತ್ತಿ ಪೂರಕ ಮಾಡಿ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ. ದೇಹ ಹಾಗೆ ಎಲ್ ಶೇಪಿಗೆ ಬರಲಿ. ತಲೆಯನ್ನು ಎತ್ತಿ ಇಟ್ಟುಕೊಳ್ಳಿ. ದೃಷ್ಟಿ ಎದುರಿಗೆ ಇರಲಿ. ಕೈಯನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿ ಹಾಗೆ ದೇಹದಿಂದ ಮೇಲಕ್ಕೆ ಕೈ ಎಲ್ ಶೇಪಿಗೆ ಬರಲಿ. ಇನ್ನಷ್ಟು ಎಳಿರಿ. ದೇಹ ನೆಲದಿಂದ ಮೇಲಕ್ಕೆ ಹಾಗೆ ಎಲ್ ಶೇಪಿನಲ್ಲಿ ಇರಲಿ. ಪೂರಕ ಹಾಗೆ ಮೇಲಕ್ಕೆ ಬನ್ನಿ. ರೇಚಕ ಇನ್ನಷ್ಟು ಹಿಂದಕ್ಕೆ ಬಾಗಿ. ಸೊಂಟದಿಂದ ಹಾಗೆ ದೇಹ ಹಿಂದಕ್ಕೆ ಬಾಗ್ಲಿ. ಪೂರಕ ಮೇಲಕ್ಕೆ ಬನ್ನಿ. ರೇಚಕ ಮುಂದಕ್ಕೆ ಬಾಗಿ. ಹಸ್ತವನ್ನು ಮೇಲಕ್ಕೆ ಚೆನ್ನಾಗಿ ಎಳಿರಿ. ಭುಜದ ಮೂಲ ಸಡಿಲತೆ ಬರಲಿ. ತಲೆನೆತ್ತಿ ದೃಷ್ಟಿ ಎದುರಿಗೆ ಕೊಡಿ. ಎದುರು ನೋಡಿ. ಪೂರಕ ಹಾಗೆ ಮೇಲಕ್ಕೆ ಬನ್ನಿ. ರೇಚಕ ಇನ್ನಷ್ಟು ಹಿಂದಕ್ಕೆ ಬಾಗಿ. ಹಿಂದಿನವರು ನಿಮಗೆ ಕಾಣ್ಲಿ. ಪೂರಕ ಮೇಲಕ್ಕೆ. ರೇಚಕ ಮುಂದಕ್ಕೆ ಬಾಗಿ. ದೃಷ್ಟಿ ಎದುರಿಗೆ ಇರ್ಲಿ. ಕೈಯನ್ನು ಇನ್ನಷ್ಟು ಮೇಲಕ್ಕೆ ಎಳಿರಿ. ದೇಹ ಎಲ್ ಶೇಪಿಗೆ ಬರ್ಲಿ. ಎತ್ತಿ ದೇಹ ಎತ್ತಿ ದೇಹ ಎತ್ತಿ ಹಾಗೆ ಹಾಗೆ. ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಹಿಂದಕ್ಕೆ ಬಾಗಿ. BP ಇದ್ದವ್ರು ಹಿಂದಕ್ಕೆ ಬಾಗುವ ಹೀಗಿಲ್ಲ ಜಾಸ್ತಿಯಾಗಿ, ಹಾಗೆ ಮುಂದಕ್ಕೂ ಜಾಸ್ತಿಯಾಗಿ ಇಲ್ಲ. ದೇಹ ಎಲ್ ಶೇಪಿಗೆ ಮಾತ್ರ ಬಂದ್ರೆ ಸಾಕು. ಮುಂದಕ್ಕೆ ತಲೆಯನ್ನು ಕೆಳಗೆ ನೆಲದ ಹತ್ರದವರೆಗೆ ತರುವಂತದ್ದು ಇಲ್ಲ BP, ಹೈ BP ಇದ್ದವ್ರು. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ವಾಪಸ್ ತನ್ನಿ. ಕೈಯನ್ನು ರಿಲೀಸ್ ಮಾಡಿ. ಈಗ ಹಸ್ತ ಲಾಕ್ ಮಾಡಿ. ಪಾದಾಂತರ ಕೊಡಿ. ಹಸ್ತ ಮುಂದಕ್ಕೆ ಕೊಡಿ. ಕಿವಿಗೆ ತಾಗಿ ಮುಂದಕ್ಕೆ ಹಸ್ತ ಹೋಗ್ಲಿ. ದೇಹ ನೆಲದಿಂದ ಮೇಲಕ್ಕೆ ಹಾಗೆ ಎಲ್ ಶೇಪಲ್ಲಿ. ಹೊಟ್ಟೆಯನ್ನು ಚೆನ್ನಾಗಿ ಒಳಕ್ಕೆ ಎಳೆದು ಸೊಂಟದಿಂದ ದೇಹವನ್ನು ಹಾಗೆ ಮುಂದಕ್ಕೆ ಎಳಿರಿ. ಪ್ರಿಯ ಅವರು ಇನ್ನು ಎಲ್ ಶೇಪಿಗೆ ತನ್ನಿ. ಇನ್ನು ಬಾಗಿ, ಇನ್ನು ಬಾಗಿ, ಇನ್ನು ಬಾಗಿ. ಜ್ಯೋತಿ ಅವರು ಇನ್ನು ಬಾಗಿ. ಭವ್ಯ ಅವರು ಇನ್ನು ಸ್ವಲ್ಪ ಬಾಗಿ. ಇನ್ನು ಬರ್ಲಿ. ಕೈಯನ್ನು ಎತ್ತಿ. ಈಗ ನೀವು ಬಾಗಿದ್ದಲ್ಲಿ ಕೈಯನ್ನು ಹೀಗೆ ಕೆಳಗಾಕ್ಬಿಡಿ. ತಲೆ ಎತ್ತಿಟ್ಟುಕೊಳ್ಳಿ. ಕೈ ಮುಂದಕ್ಕೆ ಕೊಡಿ. ಪೂರಕ ಉಸಿರು ತುಂಬಿಕೊಳ್ಳಿ. ಹಸ್ತದ ಕಡೆಗೆ ದೃಷ್ಟಿ ಇರ್ಲಿ. ನಿಮ್ಮ ಕೈಯನ್ನು ನೋಡಿ. ತಲೆ ಎತ್ತಿ ಕೈ ನೋಡಿ. ಉಸಿರು ತುಂಬಿಕೊಳ್ಳಿ. ಪೂರಕ. ರೇಚಕ ಎಡಕ್ಕೆ. ಪೂರಕ. ಪಾದ ಒತ್ತಿಟ್ಟುಕೊಳ್ಳಿ. ರೇಚಕ ಬಲಕ್ಕೆ. ಪೂರಕ. ರೇಚಕ ಎಡ. ಪೂರಕ. ಭವ್ಯವರೇ ಬಾಗಿ. ಇನ್ನೂ ಬಾಗಿ. ರೇಚಕ ಬಲ. ಪೂರಕ. ರೇಚಕ ಎಡ. ಪೂರಕ. ರೇಚಕ ಬಲ. ಪೂರಕ. ರೇಚಕ ಎಡ. ಪೂರಕ. ರೇಚಕ ಬಲ. ಪೂರಕ. ವಾಪಸ್. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಹಸ್ತ ಲಾಕ್ ಮಾಡಿ. ನೆತ್ತಿಯ ನೇರ ಮೇಲಕ್ಕೆ ಎತ್ತಿಟ್ಕೊಳ್ಳಿ. ಪಾದ ಸ್ವಲ್ಪ ಅಂತರ ಕೊಡಿ. ಉಸಿರು ತುಂಬಿಕೊಳ್ಳಿ. ಈಗ ಉಸಿರು ಹೊರಗೆ ಆಗ್ತಾ ಹಾಗೆ ಸೈಡಿಗೆ ತಿರುಗಿ. ಪಾದ ಒತ್ತಿರಿ. ಸೈಡಿಗೆ, ಎಡ ಸೈಡಿಗೆ ತಿರುಗಿ. ಈಗ ಕೈಯನ್ನು ಹಾಗೆ ಮುಂದಕ್ಕೆ ಎಳಿರಿ. ರೇಚಕ ಎಡ ಸೈಡಿನಿಂದ ಹಾಗೆ ಬರ್ಲಿ ಕೈ.
ಬಲ ಸೈಡಿನಿಂದ ಪೂರಕ ಮೇಲಕ್ಕೆ ಬರ್ಲಿ, ಎಡ ಸೈಡಿನಿಂದ ಹಾಗೆ ಕೆಳಕ್ಕೆ ಬರ್ಲಿ, ಬಲ ಸೈಡಿನಿಂದ ಪೂರಕ ಮೇಲಕ್ಕೆ ಹಸ್ತ, ಎಡ ಸೈಡಿನಿಂದ ಹಾಗೆ ಕೆಳಕ್ಕೆ, ಬಲ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ. ಈಗ ರಿವರ್ಸ್ ಮಾಡುವ. ಬಲ ಸೈಡಿನಿಂದ ಕೈಯನ್ನು ಚೆನ್ನಾಗಿ ಎಳಿರಿ, ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ಬಲ ಸೈಡಿನಿಂದ ಹಾಗೆ ಬಾಗಿ, ಪೂರಕ ಎಡ ಸೈಡಿನಿಂದ ಮೇಲಕ್ಕೆ, ರೇಚಕ ಬಲ ಸೈಡಿನಿಂದ ಹಾಗೆ ಬಾಗಿ, ಕಾಲು ನೇರ ಇರಲಿ ಬಾಗುವಾಗ, ಹಾಗೆ ಪೂರಕ ಮೇಲಕ್ಕೆ ಹಸ್ತ. ವಾಪಸ್ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಪಾದ ಸೇರಿಸಿ, ಹಸ್ತವನ್ನು ಬೆನ್ನಿನ ಮೂಳೆಗೆ ಕೊಡಿ, ಕೆಳಭಾಗಕ್ಕೆ ಉಸಿರು ತುಂಬಿಕೊಳ್ಳಿ, ಪೂರಕ ಮಾಡಿ. ಈಗ ಉಸಿರು ಹೊರಗೆ ಆಗ್ತಾ ಹಾಗೆ ಹಿಂದಕ್ಕೆ ಬಾಗಿ, ದೃಷ್ಟಿ ಹಿಂದಕ್ಕೆ ಇರಲಿ, ಸೊಂಟದಿಂದ ದೇಹ ಹಾಗೆ ಹಿಂದಕ್ಕೆ ಬಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ಸಮಸ್ಥಿತಿ, ವಿಶ್ರಾಂತಿ. ಕಣ್ಣನ್ನೊಮ್ಮೆ ಮುಚ್ಚಿಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಪೂರಕ ಪಾದ ಸ್ವಲ್ಪ ಅಂತರ ಕೊಡಿ, ಸ್ವಲ್ಪ ಅಂತರ ಇರಲಿ, 1 ಫೀಟಿನಷ್ಟು ಅಂತರ ಕೊಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ ಎತ್ತಿ. ಈಗ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಹಸ್ತದಿಂದ ಕಾಲನ್ನು ಮಡಚೊಮ್ಮೆ ಪಾದದ ಹಿಂದೆ ಸೈಡ್ ಇಟ್ಕೊಳ್ಳಿ. ಹಸ್ತ ಹಿಮ್ಮಡಿ ಹತ್ರಕ್ಕೆ ಹಸ್ತ ಬರ್ಲಿ. ಕೈಯನ್ನು ಹಾಗೆ ಒಳಗಿನಿಂದ ಹಾಗೆ ಪಾದದ ಹಿಂದಕ್ಕೆ ಇರ್ಲಿ. ಒಮ್ಮೆ ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಈಗ ರೇಚಕ ಮಾಡ್ತಾ ಕಾಲ್ ನೇರ ಮಾಡಿ, ತಲೆಯನ್ನು ಆದಷ್ಟು ಒಳಕ್ಕೆ ಮಾಡಿ, ಇನ್ನಷ್ಟು ಒಳಕ್ಕೆ ಮಾಡಿ. ಸ್ವಾದಿಷ್ಠಾನ ಚಕ್ರವನ್ನು ಗಮನಿಸಿ, ಹಾಗೆ ಉಸಿರಾಡಿ. ಕಾಲನ್ನು ಆದಷ್ಟು ನೇರ ಮಾಡಿಕೊಳ್ಳಿ. ಸ್ಥಿತಿ, ದೀರ್ಘ ಉಸಿರಾಡಿ. ಹಾಗೆ ವಾಪಸ್. ಈಗ ಪಾದ ಹಾಗೆ ಹತ್ತಿರ ಕೊಡಿ, ಹಸ್ತ ಲಾಕ್ ಮಾಡಿ ಹಿಂದಕ್ಕೆ ಇಟ್ಟುಕೊಳ್ಳಿ. ಕಾಲು ನೇರ ಇರಲಿ, ಸೊಂಟದಿಂದ ದೇಹ ಚೆನ್ನಾಗಿ ಎಳಿರಿ ಮುಂದಕ್ಕೆ, ಗಲ್ಲವನ್ನು ಮಂಡಿಗೆ ತಾಗಿಸಿ. ಹಾಗೆ ಸ್ಥಿತಿಯಲ್ಲಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಹಸ್ತ ಮುಂದಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಉಸಿರು ಹೊರಗೆ ಆಗ್ತಾ ಹಾಗೆ ಕೆಳಗೆ ತನ್ನಿ. ವಿಶ್ರಾಂತಿ ತನ್ನಿ. ಸಮಸ್ಥಿತಿಗೆ ಬನ್ನಿ. 2 ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ಹಾಗೆ ಮೇಲಕ್ಕೆ ತನ್ನಿ. ರೇಚಕ ಕೆಳಗೆ ತನ್ನಿ, ವಾಪಸ್ ತನ್ನಿ. ಪೂರಕ ಹಸ್ತ ಹಾಗೆ ಮೇಲಕ್ಕೆ ಎತ್ತಿ, ರೇಚಕ ಹಾಗೆ ಕೆಳಗೆ ತನ್ನಿ. ಪೂರಕ ರೇಚಕ. ಇನ್ನೊಂದು ಸರಿ ಪೂರಕ ರೇಚಕ. ಸ್ವಸ್ಥ. ಪಾದ ಸ್ವಲ್ಪ ಅಂತರ ಕೊಡಿ, ಹಸ್ತ ಭುಜದ ನೇರಕ್ಕೆ ಕೊಡಿ. ಪೂರಕ ಮಾಡ್ತಾ ನಿಮ್ಮ ಬಲ ಹಸ್ತ ಮುಂದಕ್ಕೆ, ಎಡ ಹಸ್ತ ಹಿಂದಕ್ಕೆ ಕೊಡಿ. ಹಾಗೆ ಪೂರಕ. ಒಮ್ಮೆ ಪೂರಕ ಮಾಡಿ ವಾಪಸ್. ರೇಚಕ ಮಾಡ್ತಾ ಬಲ ಹಸ್ತ ಹಿಂದಕ್ಕೆ, ಎಡ ಹಸ್ತ ಮುಂದಕ್ಕೆ. ಪೂರಕ ರೇಚಕ, ಪೂರಕ ರೇಚಕ. ಹಸ್ತ ಹಿಂದಕ್ಕೆ, ದೃಷ್ಟಿ ಹಿಂದಕ್ಕೆ ಕೊಡಿ. ಹಿಂದಿರುವ ಹಸ್ತವನ್ನು ನೋಡಿ. ಎಡ ಕೈ ಮುಂದಕ್ಕೆ ಕೊಡಿ. ವಿನುತ್ ಅವರೇ, ಕೈ ಮುಂದಕ್ಕೆ ಕೊಡಿ. ಪೂರಕ ರೇಚಕ, ಪೂರಕ ರೇಚಕ. ಪೂರಕ ನೇರ, ವಾಪಸ್ ತನ್ನಿ. ಸ್ವಸ್ಥ. ಹಸ್ತ ಮುಂದಿನಿಂದ ಪೂರಕ
ಇನ್ನಷ್ಟು ಹಿಂದಕ್ಕೆ ತಳ್ಳಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ತನ್ನಿ. ಪಾದ ಸೇರಿಸಿ ಅರ್ಧ ಕಟಿ ಚಕ್ರಾಸನ ಮಾಡುವ. ಪೂರಕ, ಊರ್ಧ್ವಮುಖ, ಹಾಗೆ ಪೂರಕ ಮೇಲಕ್ಕೆ. ರೇಚಕ ಬಲ ಹಸ್ತ ಕೆಳಗೆ, ಅಧೋಮುಖ ಹಾಗೆ ಕೆಳಗೆ ತನ್ನಿ. ಒಮ್ಮೆ ಪೂರಕ ಮಾಡಿ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ. ಎರಡು ಪಾದದ ಮೇಲೆ ದೇಹದ ಭಾರ ಇರಲಿ. ಹೆಬ್ಬೆರಳನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ, ರೇಚಕ, ಅಧೋಮುಖ ಹಾಗೆ ವಾಪಸ್ ತನ್ನಿ. ಸಮಸ್ಥಿತಿ. ಪೂರಕ ಮಾಡ್ತಾ ಹಸ್ತಭುಜದ ನೇರಕ್ಕೆ, ಊರ್ಧ್ವಮುಖ ಹಾಗೆ ಪೂರಕ ಮೇಲಕ್ಕೆ. ರೇಚಕ ಮಾಡ್ತಾ ಎಡ ಹಸ್ತ ಕೆಳಗೆ, ಅಧೋಮುಖ ಹಾಗೆ ಕೆಳಗೆ ತನ್ನಿ. ಒಮ್ಮೆ ಪೂರಕ ಮಾಡಿ ರೇಚಕ ಹಾಗೆ ಎಡ ಸೈಡಿಗೆ ಬಾಗಿ. ಬಲ ಪಾದದ ಹೆಬ್ಬೆರಳನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಕಿವಿಗೆ ತಾಗಿ ಕೈ ಮೇಲಕ್ಕೆ ಹೋಗ್ಲಿ. ಮುಖದಿಂದ ಎದುರಿಗೆ ಕೈ ಬೇಡ. ಆದಷ್ಟು ಕೈಯನ್ನು ಭುಜವನ್ನು ಹಿಂದಕ್ಕೆ ಮಾಡಿ. ಹಿಂದಕ್ಕೆ ಅಂದ್ರೆ ನಿಮ್ಮ ದೇಹ ಹಿಂದಕ್ಕೆ ಮಾಡೋದಲ್ಲ, ನಿಮ್ಮ ದೇಹ ಹಾಗೆ ಇರ್ಲಿ. ಸ್ವಲ್ಪ ಕೈಯನ್ನು ಭುಜದಿಂದ ಹಾಗೆ ಕೈಯನ್ನು ಹಿಂದಕ್ಕೆ ತನ್ನಿ. ದೇಹ ತಿರುಗಿಸ್ಬೇಡಿ, ಹಾಗೆ ಸ್ಥಿತಿಯಲ್ಲಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಪಾದ ಇನ್ನಷ್ಟು ಒತ್ತಿ. ಷಡು ಸಪ್ತ ಅಷ್ಟ. ಹಾಗೆ ಪೂರಕ, ರೇಚಕ ಮಾಡ್ತಾ ಹಸ್ತ ಕೆಳಗೆ, ಅಧೋಮುಖ ಹಾಗೆ ರೇಚಕ ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಕೊಡಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ವಾಪಸ್ ಬನ್ನಿ. ಬಲಗಾಲನ್ನು ಮಡಚಿ, ಅರ್ಧ ಪದ್ಮಾಸನದ ಚಾಲನೆ. ಮಡಚಿ ವಾಪಸ್ ತನ್ನಿ. ಎಡಗಾಲನ್ನು ಮಡಚಿ ವಾಪಸ್ ತನ್ನಿ. ಬಲ, ವಾಪಸ್ ಎಡ. ಈಗ ಮಡಚಿದಲ್ಲಿ ಕಾಲಿನ ಗಂಟು, ಈ ಕಾಲ್ಗಂಟು ಆದಷ್ಟು ಕೆಳಕ್ಕೆ ಇರಲಿ. ಕೆಳಕ್ಕೆ ವಾಪಸ್. ಹಾಗೆ ಬಲ, ವಾಪಸ್ ಎಡ, ವಾಪಸ್. ಈಗ ಹಾಗೆ ಹಿಂದಕ್ಕೆ ಕೊಡಿ. ಹಿಮ್ಮಡಿಯನ್ನು ಹಿಂದಕ್ಕೆ, ವಾಪಸ್ ಎಡ, ವಾಪಸ್ ಬಲ, ವಾಪಸ್ ಎಡ, ವಾಪಸ್ ಬಲ, ವಾಪಸ್ ಎಡ, ವಾಪಸ್. ಈಗ ಕಾಲನ್ನು ಹಾಗೆ ಮುಂದಕ್ಕೆ ಮಡಚಿ, ವಾಪಸ್ ಎಡ, ವಾಪಸ್ ಬಲ, ವಾಪಸ್ ಎಡ, ವಾಪಸ್ ಬಲ, ವಾಪಸ್ ಎಡ, ವಾಪಸ್ ಸಸ್ತ. ಪಾದ ಹಾಗೆ ಸೇರಿಸಿ, ಬಲಗಾಲನ್ನು ಮಡಚಿ ತೊಡೆಯ ಮೂಲದಲ್ಲಿ ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ಹಸ್ತಭುಜದ ನೇರಕ್ಕೆ, ಊರ್ಧ್ವಮುಖ ಹಾಗೆ ಮೇಲಕ್ಕೆ ಎತ್ತಿ ಹಸ್ತ. ದೃಷ್ಟಿ ಒಂದೇ ಕಡೆಗೆ ಕೇಂದ್ರೀಕರಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಅಧೋಮುಖ ವಾಪಸ್ ತನ್ನಿ. ಪಾದ ಸೇರಿಸಿ. ಮತ್ತೊಂದು ಕಾಲನ್ನು ಮಡಚಿ, ಹಾಗೆ ಹಸ್ತ ಪೂರಕ, ಊರ್ಧ್ವಮುಖ ಹಾಗೆ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಅಧೋಮುಖ ಹಾಗೆ ವಾಪಸ್ ತನ್ನಿ. ಸಮಸ್ಥಿತಿ ವಿಶ್ರಾಂತಿದ ಕಡೆ.
ಸಮಸ್ಥಿತಿಗೆ ಬನ್ನಿ. ಹಸ್ತ ಹಾಗೆ ಮೇಲಕ್ಕೆ ಎತ್ತಿ, ಲಾಕ್ ಮಾಡಿ ಮೇಲಕ್ಕೆ ಎಳಿರಿ. ಪೂರಕ ಮಾಡ್ತಾ ಹಸ್ತ ಹಿಮ್ಮಡಿ ಮೇಲಕ್ಕೆ, ರೇಚಕ ವಾಪಸ್. ಒಂದು ಹೆಜ್ಜೆ ಹಿಂದಕ್ಕೆ ಬನ್ನಿ, ಮ್ಯಾಟಿನ ಹಿಂದಕ್ಕೆ ನಿಲ್ಲಿ. ಈಗ ಹಿಮ್ಮಡಿ ಎತ್ತಿ ಹೆಜ್ಜೆ ಹಾಕಿ 1 2 3 4 ಹಾಗೆ ಹಿಂದಕ್ಕೆ 1 2 3 4. ಮತ್ತೊಂದ್ಸರಿ 1 2 3 4 ಹಾಗೆ ಹಿಂದಕ್ಕೆ 1 2 3 4 ಹಾಗೆ ವಾಪಸ್. ಹಸ್ತ ಹಾಗೆ ಇರಲಿ. ಹಿಮ್ಮಡಿಯ ಮೇಲೆ ನಡೀರಿ. 1 2 3 4 ಹಾಗೆ ಹಿಂದಕ್ಕೆ 1 2 3 4. ಮತ್ತೊಂದ್ಸರಿ 1 2 3 4 ಹಾಗೆ ಹಿಂದಕ್ಕೆ 1 2 3 4 ಹಾಗೆ ವಾಪಸ್. ಸ್ವಸ್ಥ. ಪಾದ ಸೇರಿಸಿ, ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಲಾಕ್ ಮಾಡಿ ಮೇಲಕ್ಕೆ ಎಳಿರಿ. ಚೆನ್ನಾಗಿ ಎಳಿರಿ. ಹಸ್ತ ಪೂರಕ ಮಾಡಿ, ಒಮ್ಮೆ ರೇಚಕ ಮಾಡಿ. ಈಗ ಹಾಗೆ ಹಿಮ್ಮಡಿಯನ್ನು ಎತ್ತಿಟ್ಟುಕೊಳ್ಳಿ. ದೃಷ್ಟಿ ಒಂದೇ ಕಡೆಗೆ ಕೇಂದ್ರೀಕರಿಸಿ. ಸ್ಥಿತಿ 1 ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಹಾಗೆ ರಿಲೀಸ್ ಮಾಡಿ. ಹಸ್ತ ಅಧೋಮುಖ ಹಾಗೆ ಕೆಳಗೆ. ಸ್ವಸ್ಥ. ವಿಶ್ರಾಂತಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ, ಕಣ್ಣನ್ನು ಮುಚ್ಚಿ. ಈಗ ಹಾಗೆ ಕಿವಿ ಹಿಡ್ಕೊಳ್ಳಿ, ಉಸಿರು ತುಂಬಿಕೊಳ್ಳಿ. ಈಗ ಕಿವಿ ಹಿಡ್ಕೊಂಡು ಹಾಗೆ ಬಸ್ಕಿ ಹೊಡಿರಿ. ರೇಚಕ ಮಾಡ್ತಾ ಕೂತ್ಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ 1 ಮೇಲಕ್ಕೆ 2 ಮೇಲಕ್ಕೆ 3 ಮೇಲಕ್ಕೆ 4 ಮೇಲಕ್ಕೆ 5 ಮೇಲಕ್ಕೆ 6 ಮೇಲಕ್ಕೆ 7 ಮೇಲಕ್ಕೆ 9 ಮೇಲಕ್ಕೆ 10 ಮೇಲಕ್ಕೆ. ವಾಪಸ್ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಹಾಗೆಯೇ ಕೂತ್ಕೊಂಡ್ಬಿಡಿ. ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಈಗ ಹಾಗೆ ನಿಮ್ಮ ಬಲಗಾಲನ್ನು ಮಡಚಿಟ್ಕೊಳ್ಳಿ ಮೇಲಕ್ಕೆ. ಹಸ್ತವನ್ನು ನೆಲಕ್ಕೆ ಕೊಡಿ. ಬಲಗಾಲನ್ನು ಮಡಚಿ ಮೇಲಕ್ಕೆ ಇಟ್ಕೊಳ್ಳಿ. ಹಸ್ತವನ್ನು ಹಾಗೆ ಕಪ್ಪು ಶೇಪಿನಲ್ಲಿ ಇಡಿ. ಹಸ್ತಕ್ಕೆ ದೇಹದ ಭಾರ ಬೇಡ, ಜಸ್ಟ್ ಬ್ಯಾಲೆನ್ಸಿಗೆ ಇಟ್ಕೊಳ್ಳಿ. ಸಂಖ್ಯಾಸನದ ಸ್ಥಿತಿ. ಕಾಲ ಹಾಗೆ ಮಡಚಿರ್ಲಿ, ಬೆನ್ನು ನೇರ ಇರ್ಲಿ. ನೋಡಿ, ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ಕಾಲನ ಹಾಗೆ ಎತ್ತಿಟ್ಟುಕೊಳ್ಳಿ. ಸ್ಥಿತಿ ಸ್ಥಿತಿ ಪ್ರಯತ್ನ ಪಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಹಾಗೆ ವಾಪಸ್. ಹಾಗೆ ಮತ್ತೊಂದು ಕಾಲನ್ನು ಇಟ್ಟುಕೊಳ್ಳಿ. ಮೇಲಕ್ಕೆ ತನ್ನಿ ಕಾಲು. ಹಸ್ತ ಕಪ್ ಶೇಪಿನಲ್ಲಿ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪ್ರಯತ್ನ ಪಡಿ. ಪಂಚ ಪ್ರಯತ್ನ ಪಡಿ. ಷಡು ಪ್ರಯತ್ನ ಪಡಿ. ಸಪ್ತ ಅಷ್ಟ ಹಾಗೆ ರಿಲೀಸ್ ಮಾಡಿ. ಸ್ವಸ್ಥ. ಮಂಡಿ ಮೇಲೆ ಕೂತ್ಕೊಳ್ಳಿ. ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ಪೂರಕ ರೇಚಕ. ಮಂಡಿ ಅಂತರ ಕೊಡಿ. ಪೃಷ್ಠದ ಭಾಗ ನೆಲದ ಮೇಲೆ ಇರಲಿ.
ಹಸ್ತ ಹಿಂದಕ್ಕೆ ಕೊಡಿ. ಮಂಡಿ ತುಂಬಾ ಅಂತರ ಬೇಡ, ದೇಹದ ನೇರ ಎಷ್ಟಿದೆ ಅಷ್ಟಕ್ಕೆ ಕೊಡಿ. ಈಗ ಹಾಗೆ ಸೊಂಟವನ್ನು ಎತ್ತಿ ಪೂರಕ, ರೇಚಕ ವಾಪಸ್ ತನ್ನಿ, ಪೂರಕ, ರೇಚಕ ವಾಪಸ್ ತನ್ನಿ, ಪೂರಕ, ರೇಚಕ ವಾಪಸ್. ಹಸ್ತ ಮಂಡಿ ಸೇರಿಸಿ, ಪಾದ ಹಾಗೆ ಹಿಂದಕ್ಕೆ ಇರಲಿ. ಈಗ ಹಾಗೆ ಪೂರಕ ಮಾಡಿ ರೇಚಕ ಮಾಡ್ತಾ ಹಿಂದಕ್ಕೆಮ್ಮೆ ನಿಮ್ಮ ಎಡ ಹಸ್ತದಿಂದ ಪಾದ ಇಟ್ಕೊಳ್ಳಿ, ಬಲ ಪಾದ ಇಟ್ಕೊಳ್ಳಿ. ಪೃಷ್ಠದ ಭಾಗ ನೆಲಕ್ಕೆ ತಾಗಿಸಿ ಇಟ್ಕೊಳ್ಳಿ. ನೆಲದ ಮೇಲೆ ಕುತ್ಕೊಂಡ್ಬಿಡಿ. ಪಾದವನ್ನು ಹಿಡಿರಿ. ಈಗ ಇನ್ನಷ್ಟು ಹಿಂದಕ್ಕೆ ತಳ್ಳಿ. ಪಾದದ ಮೇಲೆ ಕುತ್ಕೊಳ್ಳೋದು ಬೇಡ, ವಜ್ರಾಸನದಲ್ಲ. ವಜ್ರಾಸನದಲ್ಲಿ ಲೂಸಿಂಗ್ ಎಕ್ಸರ್ಸೈಸ್ ಮಾಡೋದಿದೆ. ಇದನ್ನ ನಾನೀಗ ವೀರಾಸನದಲ್ಲಿ ಮಾಡಿಸ್ತಿದ್ದೇನೆ. ವೀರಾಸನಕ್ಕೆ ಬರ್ಬೇಕಿದ್ರೆ ಪೃಷ್ಠದ ಭಾಗ ಚೆನ್ನಾಗಿ ನೆಲದ ಮೇಲೆ ಕುತ್ಕೊಳ್ಬೇಕು. ನೆಲದ ಮೇಲೆ ಇದ್ದು ಕಾಲಿನ ಪಾದ ಸೈಡ್ಗೆ ಹಿಂದಕ್ಕಿದ್ದು ಹಾಗೆ ಲೂಸಿಂಗ್ ಎಕ್ಸರ್ಸೈಸ್. ಪಾದ ಹಿಂದಕ್ಕೆ, ಎಡ ಹಸ್ತದಿಂದ ಬಲಪಾದ ಹಿಂದಕ್ಕೆ ಬಾಗ್ಬೇಡಿ, ನೇರ ಕುತ್ಕೊಳ್ಳಿ. ಪೂರಕ ಮಾಡ್ತಾ ಎದುರಿಗೆ. ಹಾಗೆ ರೇಚಕ, ನಿಮ್ಮ ಬಲಹಸ್ತದಿಂದ ಮಂಡಿ ಸೇರಿಸಿ, ಆದಷ್ಟು ಬಲಹಸ್ತದಿಂದ ನಿಮ್ಮ ಎಡಗಾಲಿನ ಪಾದ ಹಿಡ್ಕೊ, ಭುಜವನ್ನು ಇನ್ನಷ್ಟು ಹಿಂದಕ್ಕೆ ತಂದು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ವಾಪಸ್. ಈಗ ಹಾಗೆ ಬೆನ್ನಿನ ಮೇಲೆ ಮಲಗಿ, ಪಾದ ಹಾಗೆ ಹಿಂದಕ್ಕೆ ಇರ್ಲಿ. ಬೆನ್ನಿನ ಮೇಲೆ ಬೇಡ, ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಕಾಲಿನ ಮಂಡಿ ನೋವಿದ್ದವರು ಮಾಡೋದು ಬೇಡ. ಈ ಆಸನವನ್ನು ಮಂಡಿ ನೋವಿದ್ದವರು ಆಸನ ಮಾಡೋದು ಬೇಡ. ಹಾಗೆ ಹಿಂದಕ್ಕೆ ನೆತ್ತಿ ನೆಲಕ್ಕೆ ತಾಗಿಸಿ. ಈಗ ಕೈಯನ್ನು ಹಾಗೆ ಕೈಯ ಗಂಟು ಅಪೋಸಿಟ್ ಆಗಿ ಇಟ್ಕೊಳ್ಳಿ. ಒಂದು ಕೈಯಿಂದ ಮತ್ತೊಂದು ಕೈಯ ಗಂಟನ್ನು ಹಾಗೆ ಕಾಲಿನ ಗಂಟು ಸೇರಿಸಿಟ್ಟುಕೊಳ್ಳಿ. ನೆತ್ತಿಯನ್ನು ಇನ್ನಷ್ಟು ಮೇಲಕ್ಕೆತ್ತಿ ಇಟ್ಟುಕೊಳ್ಳಿ. ಸ್ಥಿತಿಯಲ್ಲಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಾಗೆ ಮಲಗಿ. ಹಸ್ತ ಹಾಗೆ ನಮಸ್ಕಾರ ಸ್ಥಿತಿಗೆ ಕೊಡಿ. ಬೆನ್ನಿನ ಮೇಲೆ ಮಲಗಿ ನಮಸ್ಕಾರ ಸ್ಥಿತಿಗೆ. ಹಸ್ತ ಆದಷ್ಟು ಹಿಂದಕ್ಕೆ ಮಲಗಿ ನೋಡು. ಮಂಡಿ ಹಾಗೆ ಸೇರಿರ್ಲಿ. ಹಸ್ತ ಹಾಗೆ ನಮಸ್ಕಾರ ಸ್ಥಿತಿಗೆ ಕೊಡಿ. ಸ್ಥಿತಿ ಭುಜದ ಭಾಗ ಚೆನ್ನಾಗಿ ಒತ್ತಿಟ್ಟುಕೊಡಿ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ ವಿಶ್ರಾಂತಿ ತಗೊಳ್ಳಿ. ಪಾದ ಅಂತರ ಕೊಡಿ. ತಲೆಯನ್ನು ಹಾಗೆ ಹಿಂದಕ್ಕೆ ಬಿಟ್ಟು ಬಿಡಿ. ವಿಶ್ರಾಂತಿ. ಮಂಡಿ ನೋವಿದ್ದವರು ವೀರಾಸನದ ಸ್ಥಿತಿಗೆ ಹೋಗ್ಬೋದು. ಪೃಷ್ಠದ ಭಾಗದ ಸಹಾಯ ಪಡ್ಕೊಳ್ತವಲ್ಲ. ಆದ್ರೆ ಸುಪ್ತ ವೀರಾಸನದ ಸ್ಥಿತಿಗೆ ಹೋಗುವ ಹಾಗೆ ಇಲ್ಲ. ಕಾಲನ್ನು ತುಂಬಾ ಮಡಚಿಟ್ಟು ಹಿಂದಕ್ಕೆ ಬಾಗುವಂತದ್ದು ಆಸನ ಮಾಡಿಕೊಳ್ಳುವಂತದ್ದು ಇಲ್ಲ. ವೀರಾಸನದಲ್ಲಿ ಆದ್ರೆ ಕಾಲನ್ನು ಮಡಚಿಟ್ಟು ಪೃಷ್ಠದ ಭಾಗದ ಸಹಾಯ ಪಡ್ಕೊಳ್ತವೆ ಕೂತ್ಕೊಳ್ಳಿಕ್ಕೆ. ಹಾಗಾಗಿ ಅಲ್ಪ ಸ್ವಲ್ಪ ಮಂಡಿ ನೋವಿದ್ದಲ್ಲಿ ಸುಧಾರಿಸ್ಕೊಳ್ಬಹುದು ಆ ಸ್ಥಿತಿಯಲ್ಲಿ. ಉಸಿರಾಡಿ. ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಬೆನ್ನು ನೇರವಾಗಿರಲಿ. ಎಡಗಾಲನ್ನು ಮಡಚಿ ಹಸ್ತಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ನಿಮ್ಮ ಎಡ ಕೈಯಿಂದ ಮಂಡಿ ಇಟ್ಕೊಳ್ಳಿ. ಬಲ ಕೈಯನ್ನು ಹಿಂದಕ್ಕೆ ಕೊಡಿ.
ಹಿಂದಕ್ಕೆ, ನಿಮ್ಮ ಸೈಡ್ಗೆ ಅಲ್ಲ, ಬಲಗೈ ಪೂರ್ತಿಯಾಗಿ ಹಿಂದಕ್ಕೆ ಒತ್ತಿಟ್ಟು ಭುಜವನ್ನು ಚೆನ್ನಾಗಿ ಹಿಂದಕ್ಕೆ ಎಳಿರಿ. ಹಾಗೆ ಪೂರಕ ಹಸ್ತ ವಾಪಸ್ ಮೇಲಕ್ಕೆತ್ತಿ, ರೇಚಕ ಹಾಗೆ ಮತ್ತೊಂದು ಸೈಡ್ ಪಾದ ಹಿಡ್ಕೊಳ್ಳಿ, ಹಾಗೆ ಹಿಂದಕ್ಕೆ ಕೊಡಿ ಹಸ್ತ, ದೃಷ್ಟಿ ಹಿಂದಕ್ಕೆ ಕೊಡು. ಹಾ, ಪೂರಕ ಹಸ್ತ ಮೇಲಕ್ಕೆತ್ತಿ, ರೇಚಕ ಮತ್ತೊಂದು ಸೈಡ್ ಮಂಡಿ ಹಿಡ್ಕೊಳ್ಳಿ, ಭುಜವನ್ನು ಹಿಂದಕ್ಕೆ ತಳ್ಳಿ, ಇನ್ನಷ್ಟು ತಳ್ಳಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ತಾನೆ, ಈಗ ಪಾದ ಹಾಗೆ ಇಟ್ಟಿದ್ರಿ ಅಲ್ಲ, ಆಸನದ ಸ್ಥಿತಿಗೆ ಒಂದು ಹೋಗುವ. ಪೂರಕ ಮಾಡಿ ಹಸ್ತ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಎಡ ಹಸ್ತ ಮುಂದಕ್ಕೆ, ಬಲ ಹಸ್ತ ಹಿಂದಕ್ಕೆ ಲಾಕ್ ಮಾಡಿ. ಚಾಚಿದ ಕಾಲಿನ ಪಾದ ನೇರ ಇರ್ಲಿ, ನಿಮ್ಮ ಭುಜವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ. ಲಾಕ್ ಮಾಡ್ಲಿಕ್ಕೆ ಆಗದಿದ್ರಲ್ಲಿ ಬಲಗೈಯನ್ನು ಬೆನ್ನಿನ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನು ಹಾಗೆ ಕೆಳಕ್ಕಿರ್ಲಿ. ಬೆನ್ನಿನ ಭಾಗದಲ್ಲಿ ಕೈಯನ್ನಿಟ್ಟು ಭುಜವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ, ಲಾಕ್ ಮಾಡ್ಲಿಕ್ಕೆ ಆಗದಿದ್ದಲ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ವಾಪಸ್ ತಾನೆ. ಈಗ ಮತ್ತೊಂದ್ಸರಿ ಹಾಗೆ ಮುಂದಿನಿಂದ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಹಾಗೆ ನಿಮ್ಮ ಬಲ ಹಸ್ತದಿಂದ ಎಡ ಕಾಲಿನ ಮಂಡಿ ತಳ್ಳಿ, ಮತ್ತೊಂದ್ ಸೈಡ್ ಟ್ವಿಸ್ಟಿಂಗ್ ಆಸನ ಮಾಡಿಕೊಳ್ಳುವ. ಎಡ ಹಸ್ತ ಹಿಂದಕ್ಕೆ ಕೊಡಿ, ವಕ್ರಾಸನದ ಸ್ಥಿತಿ, ಸ್ಥಿತಿ ದೃಷ್ಟಿ ಹಿಂದಕ್ಕೆ ಕೊಡಿ. ನಿಮ್ಮ ನೇರ ಹಿಂದೆ ಇದ್ದವರು ಕಾಣ್ಲಿ ನಿಮಗೆ, ನೋಡುವ. ಭುಜ ಪೂರ್ವ ಪಶ್ಚಿಮಾಭಿಮುಖವಾಗಿ ಇರಬೇಕು, ಚಾಚಿದ ಕಾಲಿನ ಪಾದ ನೇರ ಇರ್ಲಿ, ನೋಡುವ. ಅಡ್ಡ ಬೀಳೋದು ಬೇಡ. ಪಾದ ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್, ಸಮತಲ ಸ್ಥಿತಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ, ಪಾದ ಸೇರಿಸಿ, ಬಲಗಾಲನ್ನು ಮಡಚಿ. ಈಗ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮಾಡ್ತಾ ಎಡ ಹಸ್ತದಿಂದ ಬಲಗಾಲಿನ ಗಂಟಿಟ್ಕೊಳ್ಳಿ, ಬಲ ಹಸ್ತ ಹಿಂದಕ್ಕೆ ಕೊಡಿ. ಪೂರಕ, ರೇಚಕ ಹಾಗೆ ವಾಪಸ್ ಮತ್ತೊಂದು ಸೈಡ್, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಹೌದು ಪೂರಕ, ವಾಪಸ್ ರೇಚಕ. ಸ್ಥಿತಿಗೆ ಹೋಗೋ ನೋಡುವ. ಈಗಾದ್ರೆ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಈಗ ರೇಚಕ ಮಾಡ್ತಾ ಬಲ ಕೈಯನ್ನು ಮುಂದಕ್ಕೆ ಕೊಡಿ, ಎಡ ಕೈಯನ್ನು ಹಿಂದಕ್ಕೆ ಕೊಡಿ, ಲಾಕ್ ಮಾಡಿ, ಇನ್ನಷ್ಟು ಲಾಕ್ ಮಾಡಿ. ಹಾ, ಈಗ ಲಾಕ್ ಮಾಡಿದಲ್ಲಿ ದೇಹ ಮುಂದಕ್ಕೆ ಬಾಗಿ ಹೋಗಿದೆ ನೋಡಿ. ಈ ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ. ಸ್ಥಿತಿ ಮರೀಚಾಸನದ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಪೂರಕ ಮಾಡಿದ ಹಸ್ತ ಮೇಲಕ್ಕೆ, ರೇಚಕ ವಾಪಸ್. ಈಗ ಮತ್ತೊಂದು ಆಸನದ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ಈಗ ರೇಚಕ ಮಾಡ್ತಾ ಎಡ ಹಸ್ತದಿಂದ ಪಾದ ಹಿಡ್ಕೊಳ್ಳಿ, ಪಾದ ಮಂಡ್ಯ ಪಕ್ಕದಲ್ಲಿ ಇರ್ಲಿ, ಚಾಚಿದ ಕಾಲಿನ ಪಾದ ನೇರ ಬರ್ಲಿ. ಹಾಗೆ ಪೂರಕ ಮಾಡಿ ಒಮ್ಮೆ, ರೇಚಕ ಹಸ್ತ ಹಿಂದಕ್ಕೆ, ಭುಜದ ಭಾಗ ಆದಷ್ಟು ಪೂರ್ವ ಪಶ್ಚಿಮಾಭಿಮುಖವಾಗಿರ್ಲಿ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ.
ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ಕಾಲನ್ನು ರಿಲೀಸ್ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಹಾಗೆಯೇ ದಂಡಾಸನದ ಸ್ಥಿತಿಗೆ ಬನ್ನಿ. ದಂಡಾಸನದ ಸ್ಥಿತಿಗೆ ಈಗ ಬಲಗೈಗೆ ಬಲಕಾಲಿನ ಗಂಟು ತಾಗಿಸಿ, ಎಡ ಕೈಗೆ ಎಡ ಕಾಲಿನ ಗಂಟು ಹಾಗೆ ತಾಗಿಸ್ತಾನೆ ಇರಿ. ವಾಪಸ್. ಈಗ ಹಾಗೆ ಕೈಯ ಗಂಟನ್ನು ತಾಗಿಸಿ, ಎಡ ಕೈ ಗಂಟು ಬಲ ಕೈ ಗಂಟು ತಾಗಿಸಿ, ಹಾಗೆ ಮೇಲಕ್ಕೆ ಮೇಲಕ್ಕೆ, ಎಡ ಕೈ ಬಲ ಕೈ ಮೇಲಕ್ಕೆ ಮೇಲಕ್ಕೆ, ಎಡ ಬಲ ಮೇಲಕ್ಕೆ ಮೇಲಕ್ಕೆ, ಎಡ ಬಲ ಮೇಲಕ್ಕೆ ಮೇಲಕ್ಕೆ, ಎಡ ಬಲ ಮೇಲಕ್ಕೆ ಮೇಲಕ್ಕೆ, ಎಡ ಬಲ ಮೇಲಕ್ಕೆ ಮೇಲಕ್ಕೆ. ವಾಪಸ್ ಬನ್ನಿ, ಮಕರಾಸನಕ್ಕೆ ಬನ್ನಿ. ವಾಪಸ್ ಬನ್ನಿ, ಕೈಯ ಗಂಟನ್ನು ತಾಗಿಸಿ, ಕೈಯ ಗಂಟು ತಾಗಿಸಿ, ಪಾದದ ಬೆರಳು ತಾಗಿಸಿ, ಪಾದದ ಬೆರಳು ನೆಲಕ್ಕೆ ತಾಗಿಸಿ. ಈಗ ಹಾಗೆ ಸೊಂಟವನ್ನು ಎತ್ತಿ, ಎಡ ಸೊಂಟ ನೆಲಕ್ಕೆ ತಾಗಿಸಿ, ಮೇಲಕ್ಕೆ ಬಲ ಮೇಲಕ್ಕೆ, ಕಾಲ್ಗಂಟು ತಾಗಿಸ್ಲಿಕ್ಕಿಲ್ಲ, ಎಡ ಮೇಲಕ್ಕೆ ಬಲ ಮೇಲಕ್ಕೆ, ಎಡ ಮೇಲಕ್ಕೆ ಬಲ ಮೇಲಕ್ಕೆ, ಎಡ ಮೇಲಕ್ಕೆ ಬಲ ಮೇಲಕ್ಕೆ. ವಾಪಸ್ ಮಕರಾಸನಕ್ಕೆ ಬನ್ನಿ. ವಾಪಸ್ ಬನ್ನಿ, ಹಸ್ತಭುಜದ ಹತ್ತಿರಕ್ಕೆ ಕೊಡಿ, ಗಲ್ಲ ನೆಲಕ್ಕೆ ತಾಗಿಸಿ, ತಲೆಯನ್ನೆತ್ತಿ ಪೂರಕ, ದೀರ್ಘೊಮ್ಮೆ ಪೂರಕ ರೇಚಕ ಮಾಡಿ. ಈಗ ಹಾಗೆ ವಾಪಸ್ ಶಶಾಂಕಾಸನಕ್ಕೆ ಬನ್ನಿ, ಭುಜಂಗಾಸನಕ್ಕೆ ಹೋಗಿ, ಪೂರ್ಣ ಭುಜಂಗಾಸನ, ವಾಪಸ್ ಶಶಾಂಕಾಸನ, ಭುಜಂಗಾಸನ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಉಸಿರು ಹೊರಗೆ ಆಗ್ತಾ ಶಶಾಂಕಾಸನ, ಭುಜಂಗಾಸನ. ಸ್ಥಿತಿ ಏಕಂ ದ್ವೇ त्रीणि चत्वारि पंच षड् सप्त अष्ट. वापस शशंकासन. स्थिति एकम द्वे त्रीणि चत्वारि पंच षड् सप्त अष्ट. ಹಾಗೆ ವಾಪಸ್ ಮಕರಾಸನ. ಹಸ್ತಗಲ್ಲ ಹಿಡ್ಕೊಳ್ಳಿ, ಹಸ್ತದಿಂದ ಪಾದ ಸೇರಿಸಿ. ಈಗ ಹಾಗೆ ಹಿಮ್ಮಡಿಯನ್ನು ಪೃಷ್ಠದ ಭಾಗಕ್ಕೆ ತಾಗಿಸಿ, ಬಲಗಾಲಿನ ಎಡಗಾಲಿನದು ಬಲ, ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ, ಎಡ. ಪಾದ ಸೇರಿಸಿ ಹಾಗೆ ಪೂರಕ ಮಾಡಿ. ಕಾಲನ್ನು ತಾಗಿಸಿ, ವಾಪಸ್ ಕಾಲನ್ನು ತಾಗಿಸಿ, ವಾಪಸ್ ಹಾಗೆ ತಾಗಿಸಿ, ಕಾಲು ವಾಪಸ್ ಹಾಗೆ ತಾಗಿಸಿ, ವಾಪಸ್ ಹಾಗೆ ತಾಗಿಸಿ, ಪೃಷ್ಠದ ಭಾಗಕ್ಕೆ ವಾಪಸ್ ಬನ್ನಿ. ಹಾಗೆ ತಾಗಿಸಿ
ವಾಪಸ್ ಬನ್ನಿ. ಸ್ವಸ್ಥ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಬೆನ್ನ ಮೇಲೆ ಮಲ್ಕೊಳ್ಳಿ. ಪಾದ ಸೇರಿಸಿ. ಎಡ ಪಾದದ ಮೇಲಕ್ಕೆ ಬಲ ಪಾದ ಇಟ್ಟುಕೊಳ್ಳಿ. ಹಸ್ತವನ್ನು ಭುಜದ ನೇರಕ್ಕೆ ತನ್ನಿ. ಕೈಗಳಲ್ಲಿ ಹಿಡಿತಾ ಇರ್ಲಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ರೇಚಕ ಮಾಡ್ತಾ ಬಲಗಾಲಿನ ಕಿರುಬೆರಳನ್ನು ನೆಲಕ್ಕೆ ತಾಗಿಸಿ ಬಲ ಸೈಡಿಗೆ ತನ್ನಿ. ಎಡಕಾಲಿನ ಮೇಲೆ ಬಲಕಾಲು ಇಟ್ಟಲ್ಲಿ ಬಲಗಾಲಿನ ಕಿರುಬೆರಳು ನೆಲಕ್ಕೆ ತಾಗಿಸುವಲ್ಲಿ ನಿಮ್ಮ ಎರಡೂ ಪಾದಗಳು ಬಲ ಸೈಡಿಗೆ ಬರ್ತದೆ. ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಎಡ ಸೈಡಿಗೆ. ನಿಮ್ಮ ಬಲಗಾಲಿನ ಹೆಬ್ಬೆರಳು ತಾಗಿಸಿ ನೆಲಕ್ಕೆ. ಹಾಗೆ ಎಡಗಾಲಿನದು ಕಿರುಬೆರಳು ತಾಗಿಸಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಪಾದ ಬದಲಿಸಿ. ಪೂರಕ ಮಾಡಿ ಈಗ ಎಡಗಾಲಿನ ಕಿರುಬೆರಳನ್ನು ನೆಲಕ್ಕೆ ತಾಗಿಸಿ. ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ವಾಪಸ್ ಸ್ವಸ್ಥ. ಪಾದ ಸೇರಿಸಿ. ಕಾಲನ್ನು ಮೇಲಕ್ಕೆತ್ತಿ. ಹಸ್ತ ನೆತ್ತಿಯ ನೇರಲ್ಲ, ಭುಜದ ನೇರಕ್ಕೆ ಇರ್ಲಿ ಹಸ್ತ. ಹಿಂದೆ ಪುಷ್ಪಲತಾ ಅವರು ಹಸ್ತವನ್ನು ಭುಜದ ನೇರ ಇಟ್ಟುಕೊಳ್ಳಿ. ಕಾಲ್ ಗಂಟು ಮಡಚಿ. ಕೈ ಹಾಗೆ ಇರ್ಲಿ, ಕೈ ಇಟ್ಕೊಳ್ಳಿಕ್ಕೆ ಹೇಳಿಲ್ಲ. ಅಂಗೈ ಹಾಗೆ ಇರ್ಲಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ನಿಮ್ಮ ಎರಡು ಕಾಲಿನ ಗಂಟನ್ನು ಎಡ ಸೈಡ್ ಕೈಯ ಹತ್ರಕ್ಕೆ ತನ್ನಿ. ನೆಲಕ್ಕೆ ತಾಕ್ಸೋದ್ ಬೇಡ, ಎತ್ತಿಟ್ಟುಕೊಳ್ಳಿ. ಪೂರಕ ಮೇಲಕ್ಕೆ. ರೇಚಕ ಮತ್ತೊಂದು ಸೈಡ್. ಪಾದವನ್ನು ಕಾಲಿನ ಗಂಟನ್ನು ನೆಲಕ್ಕಾಗ್ಲಿ ಕೈಯ ಗಂಟಿಗಾಗ್ಲಿ ತಾಕ್ಸೋದು ಬೇಡ. ಕೈಯ ಹತ್ತಿರದವರೆಗೆ ಬರ್ಲಿ. ಪೂರಕ ರೇಚಕ ಮತ್ತೊಂದು ಸೈಡ್. ಪೂರಕ ರೇಚಕ. ಇನ್ನ ಹತ್ತಿರ ತನ್ನಿ. ಹತ್ತಿರ ತರುವಾಗ ಮಂಡಿ ಸೇರಿಸಿ ಇಟ್ಟುಕೊಳ್ಳಿ. ಪಾದ ಜೊತೆ ಜೊತೆಯಾಗಿ ಇರ್ಲಿ. ಆದಷ್ಟು ಹೊಟ್ಟೆಗೆ ಒತ್ತಿಟ್ಟುಕೊಳ್ಳಿ. ಪೂರಕ ಮೇಲಕ್ಕೆ. ರೇಚಕ ಪೂರಕ ರೇಚಕ. ಭುಜವನ್ನು ಎತ್ತಿಕೊಳ್ಳಬೇಡಿ. ಬಲ ಸೈಡಿಗೆ ಕಾಲಿನ ಗಂಟು ಬಂದಲ್ಲಿ ಎಡ ಭುಜ ಚೆನ್ನಾಗಿ ಒತ್ತಿ. ಪೂರಕ ರೇಚಕ ಎಡ ಸೈಡಿಗೆ. ಹಾಗೆ ಸ್ಥಿತಿಯಲ್ಲಿರಿ. ಅರ್ಧ ಮರ್ಕಟಾಸನದ ಸ್ಥಿತಿ. ದೃಷ್ಟಿ ಅಪೋಸಿಟ್ ಆಗಿ ಕೊಡಿ. ಎಡ ಸೈಡಿಗೆ ಹಸ್ತ ಬಂದಲ್ಲಿ ದೃಷ್ಟಿ ಬಲ ಸೈಡಿಗೆ ಇರಲಿ. ಸ್ಥಿತಿ. ಕಾಲನ್ನು ಎತ್ತಿ ಇನ್ನಷ್ಟು ವಿನುತವ್ರು ಎತ್ತಿ ಗಂಟಿನ ಹತ್ರದವರೆಗೆ ಬರ್ಲಿ. ಕೈ ಗಂಟಿನ ಹತ್ರದವರೆಗೆ. ಹೊಟ್ಟೆ ಚೆನ್ನಾಗಿ ಒತ್ಕೊಳ್ಳಿ. ನೆಲಕ್ಕೆ ಬೀಳಿಸಿ ಬಿಡಬೇಡಿ. ಎತ್ತಿಟ್ಕೊಳ್ಳಿ. ಸಡಿಲವಾಗಿ ಬಿಡಬೇಡಿ ಕಾಲನ್ನ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಮತ್ತೊಂದು ಸೈಡ್. ಏಕಂ ದ್ವೇ ತ್ರೀಣಿ. ಭವ್ಯವರ ಕೈ ಭುಜದ ನೇರಕ್ಕೆ ಕೊಡಿ. ಕೆಳಗೆ ತನ್ನಿ. ಇನ್ನೊಂದು ಸ್ವಲ್ಪ ಬಲ ಕೈ ಕೆಳಗೆ ತನ್ನಿ. ನೋಡಿ ಒಮ್ಮೆ. ಸರಿ. ತ್ರೀಣಿ ಚತ್ವಾರಿ. ಭುಜವನ್ನು ಒತ್ತಿ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ. ವಾಪಸ್ ತನ್ನಿ. ಬಲಮೊಗ್ಗಲಿಗೆ ಹೊರಡಿ ಮೇಲಕ್ಕೆ ಬನ್ನಿ. ಶವಾಸನ ಮಾಡುವ. ನೆಕ್ಸ್ಟ್ ಎಲ್ಲಾ ಫ್ಯಾನ್ ಹಾಕಬೇಡಿ. ಒಂದು ಫ್ಯಾನ್ ಮಾತ್ರ ಹಾಕಿದ್ರೆ ಸಾಕು.
ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿಯನ್ನು ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ ಕೊಡಿ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡು ಹಸ್ತದ ಸಹಾಯ ಪಡ್ಕೊಂಡು ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಿಂದಕ್ಕೆ ಬಾಗಿ ಮೇಲಕ್ಕೆ ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ವಾಪಸ್ ಬನ್ನಿ. ಪ್ರಾಣದೇವತೆಯ ಶ್ಲೋಕ. ಹಸ್ತ ನಮಸ್ಕಾರ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿವೇಕಿನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ, ತಲೆ ಎತ್ತಿ ಪೂರಕ ಮಾಡಿ. ರೇಚಕ ಮುಂದಕ್ಕೆ ಹಾಕಿ, ಪೂರಕ ಮಾಡ್ತಾ ಮೇಲಕ್ಕೆ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಕಪಾಲಭಾತಿ ಮಾಡಿ. ಸ್ವಸ್ಥ. ದೀರ್ಘ ಪೂರಕಂ ರೇಚಕಂ ಪೂರಕ ರೇಚಕ. ಹಸ್ತ ಮಂಡಿಯ ಪಕ್ಕದಲ್ಲಿ ಕೊಡಿ.
ನಾಲಿಗೆಯನ್ನು ಹೊರಗೆ ಹಾಕಿ ಶ್ವಾನದ ರೀತಿ ಉಸಿರಾಟ ಕ್ರಿಯೆ ಮಾಡುವ. ಬೆನ್ನು ಗೂನು ಮಾಡಬೇಡಿ, ಭುಜದ ಭಾಗ ಕುಗ್ಗಿಸೋದ್ ಬೇಡ, ಅಷ್ಟು ಹಿಂದಕ್ಕಿರ್ಲಿ. ನಾಲಿಗೆ ಹೊರಗೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕಿ. ಇನ್ನಷ್ಟು ಹೊರಗೆ ಹಾಕಿ ನಾಲಿಗೆ. ಚಾಂದಿನಿ ಅವರ ನಾಲಿಗೆ ಹೊರಗೆ ಹಾಕಿ, ಪ್ರಿಯ ಅವರ ನಾಲಿಗೆ. ಕಣ್ಣನ್ನು ಮುಚ್ಚಿ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ ಮಾಡಿ. ಸ್ವಸ್ಥ. ಉಜ್ಜಾಯಿ ಪ್ರಾಣಾಯಾಮ ಮಾಡಿ. ಗಂಟಲನ್ನು ಒತ್ತಿ ಉಸಿರು ತಕೊಳ್ಳಿ. ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ ಚಿನ್ಮುದ್ರೆ, ನಾಸಿಕ ಮುದ್ರೆ ಇಟ್ಕೊಳ್ಳಿ. 5 ಬಾರಿ ಮಾಡಿ. ಗಂಟಲನ್ನು ಒತ್ತಿ ಉಸಿರು ತಗೊಂಡು ಮತ್ತೆ ಮೂಗು ಮುಚ್ಚಿಕೊಳ್ಳಿ. ಸ್ವಸ್ಥ. ನಾಡಿ ಶೋಧನ ಪ್ರಾಣಾಯಾಮ ಮಾಡುವ. ನಾನು ಮಂತ್ರ ಹೇಳ್ತೇನೆ, ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ. ನೀವು ಮಾಡೋದು ಬೇಡ, ಕುತ್ಕೊಂಡು. ಚಿನ್ಮುದ್ರೆ, ನಾಸಿಕ ಮುದ್ರೆ, ಎಡಮುಗಲೆ ಪೂರಕ. ಓಂ ಗಂ ಗಣಪತಯೇ ನಮಃ. ಕುಂಭಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬಲಮುಗಲೆ ರೇಚಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬಲಮುಗಲೆ ಪೂರಕ. ಓಂ ಗಂ ಗಣಪತಯೇ ನಮಃ. ಕುಂಭಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಎಡಮುಗಲೆ ರೇಚಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಸ್ವಸ್ಥ. ಶೀತಲಿ ಭ್ರಾಮರಿ ಪ್ರಾಣಾಯಾಮ ಮಾಡಿ. ನಂತರ ಶೀತಲಿ ಶೀತಕಾರಿ ಸದಂತ ಮಾಡಿಕೊಡುವ. ಹಸ್ತದಿಂದ ಬೆರಳಿನಿಂದ ಕಿವಿಯನ್ನು ಮುಚ್ಚಿ ಕೈಗಂಟು ಮುಂದಕ್ಕೆ ಬರೋದು ಬೇಡ, ಹಿಂದಕ್ಕಿರ್ಲಿ. ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರ್ಲಿ. ತೋರು ಬೆರಳು ಹುಬ್ಬಿನ ಮೇಲಕ್ಕೆ, ಕಣ್ಣಿನ ಕೆಳಕ್ಕೆ, ತುಟಿಯ ಹತ್ರಕ್ಕೆ, ಗಲ್ಲದ ಹತ್ರಕ್ಕೆ ಕಿರು ಬೆರಳಿರ್ಲಿ. ಮಕಾರ ಹೇಳಿ 3 ಬಾರಿ. ಸ್ವಸ್ಥ. ಶೀತಲಿ ಶೀತಕಾರಿ ಸದಂತ ಆದ ನಂತರ ಸಹಜ ಪ್ರಾಣಾಯಾಮ ಮಾಡಿಕೊಡುವ. ನಾಲಿಗೆಯನ್ನು ಹೋಲ್ ಶೇಪಲ್ಲಿ ಇಟ್ಟು ಉಸಿರನ್ನು ತಕೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ ಮಾಡಿ. ನೀವು ಮಾಡಿ. ನಾಲಿಗೆಯನ್ನು ಹೋಲ್ ಶೇಪಲ್ಲಿ ಇಟ್ಟು ಉಸಿರು ತಕೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. ನಾಲಿಗೆ ಹೋಲ್ ಶೇಪಲ್ಲಿ ಇಟ್ಟು ಉಸಿರು ತಕೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. ಹಾಗೆ ನಾಲಿಗೆಯನ್ನು ಮಡಚಿ ಒಳಮುಖವಾಗಿ ಮಡಚಿಟ್ಕೊಳ್ಳಿ. ಉಸಿರು ತಕೊಳ್ಳಿ. ಮೂಗಿನ ಮೂಲಕ ಉಸಿರು ಹೊರಗೆ ಹಾಕಿ ಶೀತಕಾರಿ. ನಾಲಿಗೆ ಹೀಗೆ ಮಡಚಿ.
ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದ್ಸರಿ ವಾಪಸ್ ಹೊರಗೆ ಹಾಕಿ ಉಸಿರನ್ನ. ಸ್ವಸ್ಥ ಸದಂತ ಪ್ರಾಣಾಯಾಮ ಮಾಡಿಕೊಳ್ಳಿ. ಹಲ್ಲುಗಳನ್ನು ಕಚ್ಚಿ ಉಸಿರು ತಕೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. 3 ಬಾರಿ ಮಾಡಿ. ಹಾಗೆ ಸ್ವಸ್ಥ. 3 ಪ್ರಾಣಾಯಾಮಗಳು ದೇಹಕ್ಕೆ ತಂಪು ನೀಡುವಂತಹ ಪ್ರಾಣಾಯಾಮಗಳು. ಸಹಜ ಪ್ರಾಣಾಯಾಮ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ 1 ಬಾರಿ ಓಂಕಾರ ಹೇಳುವ ದೀರ್ಘ ಪೂರಕ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.